ಮಾಡ್ತಾ ಇದ್ದೀರಾ ರೀ? ಟಿಫನ್ ಆಯ್ತಾ? ಆಯಿತು. ಹಾಸ್ಪಿಟ್ಲಲ್ಲಿ ಇದ್ದೀನಿ. ಸ್ನೇಹ ಅವ್ರ ಅತ್ತೆ ಇಲ್ಲೇ ನಮ್ಮನೆಯಲ್ಲೇ ತೀರ್ಕೊಂಡ್ರು. ಹೌದಾ? ಅಯ್ಯಯ್ಯೋ ಪಾಪ, ವಯಸ್ಸಾಗಿತ್ತಲ್ಲ ಅವ್ರಿಗೆ. ವಯಸ್ಸಾಗಿತ್ತು. ಎಂಥ ಕೆಲಸ ಆಗೋಯ್ತು. ಎಲ್ಲಿ ಸ್ನೇಹ ಅವರೆಲ್ಲ? ಇವಾಗ ಬಂದವ್ರೆ. ಎಲ್ಲ ಬಂದವ್ರು ಇವಾಗ. ಏನು ನಮ್ಮ ಮನೆಯವರೆಲ್ಲ 20 ವರ್ಷದ ಹುಡುಗಿನೋ ತೀರ್ಕೊಂಬಿಟ್ಟವ್ರೆ. ನನಗೆ ಓ ಅಂತವ್ರಪ್ಪ. ನಂಗಂತೂ ಬೆಳಗ್ಗೆಯಿಂದ ಇವ್ರು ನಾಟಕ ನೋಡಿ 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 ಸಾಕಾಗ್ಬಿಟ್ಟೈತೆ. ವಯಸ್ಸಾಗೈತೆ, ಹೋದ್ರೆ ಹೋಗ್ಲಿ ಬಿಡು. ಆ ಯಮ್ಮನಿಂದ ಏನಾಗಬೇಕಾಗಿತ್ತು? ಸಾಧ್ಯವಿಲ್ಲ. ನಾನು ಊರಿಗೆ ಬರ್ತೀನಿ ಅಂತಂದ್ರು ನೀನೇನು ಕೇಳೋದೇ ಇಲ್ಲ. ಬಾ ಅಂತಂದರೆ ಇವಾಗೇ ಬಂದ್ಬಿಡ್ತೀನಿ. ನಂಗೆ ನಮ್ಮನೆಯವ್ರ ನಾಟಕ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ. ವಯಸ್ಸಾಗೈತೆ, ಏನೋ ನಗುನಗ್ತಾ ತಮ್ಮಣ್ಣು ಮಾಡುವೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀರಾ? ಏನು ಎಲ್ಲರೂ ಹತ್ಕೊಂಡು ಕೂತವ್ರೆ ಒಂದು ಕಡೆಯಿಂದ, ದೊಡ್ಡವ್ರ ತವನಿಂದ ಇರ್ತೀವಿ ಚಿಕ್ಕವ್ರವರ್ಗೂ. ನಮ್ಮ ತಾತನು ಏನೋ ತಲೆ ಮೇಲೆ ಬಿದ್ದು ನನಗೆ ಆಡ್ತಾವನೆ. ಏಯ್ ಸಾಕು, ಬಾಯಿ ಮುಚ್ಚು. ನೀನೇನು ಮನುಷ್ಯಲೇ ಇಲ್ಲ, ಮೃಗನ? ನಾಳೆ ಬೆಳಗ್ಗೆ ನಮ್ಮ ಅಮ್ಮನ ಸತ್ತೋದ್ರು ನೀನು ಇದ್ದೇ ಮಾತಾಡ್ತಾನೆ ಹೇಳೋದು? ಏನು ಮಾತಂತ ಮಾತಾಡ್ತಾ ಇದೀಯ? ವಯಸ್ಸಾಗೈತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಎಲ್ಲರಿಗೂ ಒಂದು ನೋವು ಇದ್ದೇ ಇರ್ತೈತಲ್ಲ. ಭಾರಿ ದುರಂಕಾರ ಬಿಡು ನೀನು. ಅಲ್ಲ, ಇವಾಗ ಆಯಮ್ಮನಿಗೆ ಹಿಂಗೆ ಅಂದೋಳು, ನಾಳೆ ಬೆಳಗ್ಗೆ ನಮ್ಮ ಅಮ್ಮನ ಸತ್ರು ನೀನು ಇದ್ದೇ ಮಾತಂತೀಯ? ಅನ್ನೇ ಅಂತೀಯ, 100% ಅಂತೀಯ ನೀನು. ಏನು ನಿಮ್ಮ ಅಮ್ಮನಿಗೇನು ವಯಸ್ಸಾಗದ? ತಲೆ ಮೇಲೆ ಕಲ್ಲೇ ತಕಿದ್ರು ಸಾಯಲ್ಲ ಬಿಡು ನಿಮ್ಮ ಅಮ್ಮನು. ಏಯ್, ನಾಲ್ಗೆ ಬಿಗಿಡ್ದು ಮಾತಾಡುವ. ನಿನ್ನ ದುರಾಂಕಾರ ಮಾತೇನಿದ್ರು ನಿಮ್ಮ ಮನೆಯವರ ಹತ್ರ ಇಟ್ಕೋ. ನನ್ನ ಹತ್ರ ಮಾತಾಡಿದ್ಯ ಅಂದರೆ ಚೆನ್ನಾಗಿರಲ್ಲ. ಇವತ್ತಿಷ್ಟು ಆಗೋಕ್ಕೆ ಕಾರಣ ನೀನು ಕಾರಣ ಇಷ್ಟು ಆಗೋಕ್ಕೆ. ನಾನು ಆವತ್ತೇ ಹೇಳ್ದೆ ತಾನೆ, ಜಗಳ ರಗಳೆ ಬೇಕಾಗಿಲ್ಲ, ಶಾಂತವಾಗಿ ಕೂತಿ ಮಾತಾಡು ಅಂತ. ಕೂತು ಮಾತಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾಯ್ತಾ? ಅವ್ರು ಇಲ್ಲಿಗೆ ಬರ್ತಾಯಿದ್ರಾ? ಆ ಅಜ್ಜಿ ಇಲ್ಲಿಗೆ ಬರ್ತಾಯಿದ್ರಾ? ಸಂಜೆ ಹಾಸ್ಪಿಟ್ಲ್ ಸೇರಂಗೆ ಆಗ್ತಾಯ್ತಾ? ಎಲ್ಲದಕ್ಕೂ ನೀನೇ ಕಾರಣ. ಏನರ್ಷ ಹಿಂಗೆ ಮಾತಾಡ್ತೀಯಾ? ನನ್ನ ಗಂಡನ ಚೆನ್ನಾಗಿರ್ಬೇಕು ಎಲ್ಲರಿಗಿಂತಲೂ ಅಂತ ಆಸೆ ಪಟ್ಟಿದ್ದು ನನ್ನ ತಪ್ಪ? ನನ್ನ ಗಂಡನ ಮೇಲೆ ನನಗೇನು ಪ್ರೀತಿನೇ ಇರಲ್ಲ? ಪ್ರೀತಿ ಇರಬೇಕು, ಇಂಥ ಪ್ರೀತಿ ಅಲ್ಲ, ಕಿತ್ತೋದು ಪ್ರೀತಿ. ನೀವು ಅಕ್ಕ ತಂಗಿರು ಏನಾದರೂ ಮಾಡ್ಕೊಂಡು ಸಾಯ್ರಿ. ಮಧ್ಯ ಸಂಜೆಗೆ ಯಾಕೆ ಹೊಡೆದೆ ನೀನು? ಯಾಕೆ ಹೊಡೆದೆ ಹೇಳಿ ಸಂಜೆಗೆ? ಇವಾಗ ಏನೂ ಆಗಿಲ್ಲಲ್ಲ? ಏನೂ ಆಗಿಲ್ಲ. ನಾನು ಡಾಕ್ಟರ್, ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಫೋನ್ ಮಾಡಿ ಏನು ಎತ್ತ ಅಂತ ನಾನು ಇನ್ಫಾರ್ಮೇಷನ್ ತೊಗೊತಾ ಇದ್ದೀನಿ. ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾನೆ. ಒಂದು 2-3 ದಿವಸ ಸರಿ ಹೋಗ್ತಾನೆ. ತಲೆಗೆ ಏಟ್ ಬಿದ್ದಿತ್ತಲ್ಲ, ಅದೆಲ್ಲನೂ ಒಂದು ಸ್ವಲ್ಪ ಅಂದರೆ ವೆಯ್ಟ್ಲೆಸ್ ಆಗಿಬಿಟ್ಟಿರುತ್ತೆ. ಅವನು ಇವಾಗ ಎದ್ದು ಓಡಾಡೋಕ್ಕೂ ಅವ್ನಿಗೆ ಶಕ್ತಿ ಇರಲ್ಲ, ಮತ್ತೆ ಬಿದ್ದೋಗ್ತಾನೆ. ಹಂಗಾಗಿ ಅದೆಲ್ಲ ಕೂಲ್ ಆಗಲಿ ಅಂತ ಇಂಜೆಕ್ಷನ್, ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು ಮಲಗಿಸಿರೋದು. ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ತೊಗೊತಾ ಇದ್ದೀನಿ. ಇಷ್ಟು ಆಗೋಕ್ಕೂ ಕಾರಣ ನೀನೇ, ನಿನ್ನಿಂದನೇ ಇಷ್ಟು ಆಗಿರೋದು. ಆದರೂ ದುರಂಕಾರ ಮಾತಾಡ್ತೀಯ ನೀನು? ನಾಚಿಕೆ ಆಗಬೇಕು ನಿನಗೆ. ಯಾಕರ್ಷ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಿನಗೆ ಒಳ್ಳೇದು ಬಯಸಿದ್ನಲ್ಲ ನಾನು, ಅದಕ್ಕೆ ನಾನು ಕೆಟ್ಟೋಳದ್ನ ನಿನಗೆ? ಒಳ್ಳೇದು ಬಯಸು ಚೈತನ್ಯ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಈ ಥರ ಎಲ್ಲ ಒಡೆಯೋದು ಬಡ್ಕೊಳ್ಳೋದು ಎಲ್ಲ ಏನಕ್ಕೆ ಅಂತ. ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ದೇವ್ರ ದಯದಿಂದ ಏನೂ ಹೆಚ್ಚು ಕಡಿಮೆ ಆಗಿಲ್ಲ. ಆಗಿದ್ದಿದ್ರೆ ಏನು ಮಾಡ್ತಾ ಇದ್ದೆ? ನೋಡು, ನಿನ್ನ ಹತ್ರ ವಾದ ಮಾಡೋಕ್ಕೆ ನನಗೆ ಸಮಯ ಇಲ್ಲ. ಅವರಿಷ್ಟ, ಅವ್ರು ಏನಾದರೂ ಮಾಡ್ಕೊತಾರೆ, ಅವರು ವಸ್ತು. ಸುಮ್ಮನೆ ಇಟ್ಬಿಡು ನಿನ್ನ ಪಾಡಿಗೆ ನೀನು. ನಿನಗೆ ಹೋಗಿ ನೋಡೋಕ್ಕಾಯ್ತಾ ನೋಡು, ಇಲ್ಲ ರೂಮ್ ಬಾಗ್ಲು ಹಾಕ್ಕೊಂಡು ಸುಮ್ಮನೆ ಮಲ್ಕೋ. ಸುಮ್ಮನೆ ಫೋನ್ ಮಾಡಿ ನನ್ನ ತಲೆ ಮಾತ್ರ ತಿನ್ಬೇಡ ಅಂತ. ನಾನು ಊರಿಗೆ ಯಾವಾಗ ಬರಲಿ? ಎಷ್ಟು ಸತಿ ಹೇಳಬೇಕು, ಮಗು ಚೆನ್ನಾಗಿ ಓಡಾಡೋನಾಗಲಿ ಆವಾಗ ಬಾ ಅಂತ. ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ. ನನ್ನನ್ನು ಕರ್ಕೊಂಡೋಗು. ನಮ್ಮ ಮನೇಲಿ ಮಗುಗೆ ಸ್ನಾನ ಮಾಡ್ಸೋಕ್ಕೆ ಯಾರಿಗೂ ಬರಲ್ಲ. ಎಳೆ ಮಗು ಅದು. ಬಾಳಗಡೆ ನೀರು ಹೋದರೆ ನೆಗಡಿ ಅದು ಇದು ಅಂತ ಆತೈತೆ. ನಮ್ಮಮ್ಮನೂ ಎಳೆ ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕೆ ಬರಲ್ಲ. ಇನ್ನು ಚಿಕ್ಕ ಮಗು ಅವನು. ನನ್ನ ಮಗನ ನನಗೆ ಬೇಕು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ದಿವಸ ಅಲ್ಲೇ ಇರು. ಅಲ್ಲಿಗೆ ನಿನ್ನ ಮಗನ ಬೇಕು, ನಾನು ಬೇಡ. ನಾನು ಆ ಥರ ಹೇಳಿಲ್ಲ, ಆಯಿತಾ? ನನ್ನ ಮಗನು ಅವನು. ನನ್ನ ಮಗನ ನಾನು ಎಲ್ಲೂ ಬಿಡಲ್ಲ. ಒಂದು ಸ್ವಲ್ಪ ದಿವಸ ತಡ್ಕೋ. ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ನನ್ನನ್ನು ಬಂದು ಕರ್ಕೊಂಡೋಗು. ನಾನಿಲ್ಲಿರಲ್ಲ. ನೀನು ಹುಟ್ಟಿ ಬೆಳೆದಿರೋ ಮನೆಯೊಳಗೆ ನೀನು ಇರಲ್ಲ ಅಂತಂದರೆ ಇನ್ನೆಲ್ಲಿರ್ತೀಯ ನೀನು? ನಮ್ಮ ಮನೆಯೊಳಗಿರ್ತೀಯ? ಅದೇ ಮನೆ, ಅದೇ ಜನ ತಾನೆ, ಅವ್ರ ಮಧ್ಯೆನೇ ಬೆಳೆದೋಳು ತಾನೆ. ಅವ್ರ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇನ್ನು ನಮ್ಮ ಜೊತೆ ಇರೋಕ್ಕೆ ನಿಂಗೆ ಇಷ್ಟ ಇರುತ್ತಾ? ನಾನೇನು ಕಿವಿಗೇನು ಹೂವು ಮುಟ್ಕೊಂಡಿಲ್ಲ ಚೈತನ್ಯ. ನೀನು ಹೇಳೋ ಮಾತೆಲ್ಲ ನಂಗೆ ಅರ್ಥ ಆಗುತ್ತೆ. ಮಗು ಒಂದು ಸ್ವಲ್ಪ ದೊಡ್ಡದಾಗಲಿ, ಅಲ್ಲಿವರೆಗೂ ಅಲ್ಲೇ ಇರು. ಹಲೋ ಹಲೋ. ಅಲ್ಲ, ನಾನು ನನ್ನ ಗಂಡನ ಚೆನ್ನಾಗಿರಲಿ ಅಂತ ಆಸೆ ಪಟ್ಟರೆ ಇವತ್ತು ನನ್ನ ಗಂಡನೇ ನನಗೆ ಶತ್ರು ಆಗೋದ್ನಲ್ಲ. ನನ್ನ ಜೊತೆಗೆ ಹುಟ್ಟಿದ ತಂಗಿ ಇವನ್ನ ಯಾರಿಗೋಸ್ಕರ ಎದುರಾಕೊಂಡಿತ್ತು? ನನ್ನ ಗಂಡನಿಗೋಸ್ಕರ ಎದುರಾಕೊಂಡಿತ್ತು. ಇವತ್ತು ನನ್ನ ಗಂಡನೇ ನನ್ನನ್ನು ಬೀಳಾಗಿ ನೋಡೋಂಗೆ ಆಗೋದ್ನಲ್ಲ. ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಂಡೆ ಓಡಾಡ್ತಾವನೆ. ನಾನೇನಾದರೂ ತಪ್ಪು ಮಾಡಿಬಿಟ್ನಾ? ನನ್ನ ಗಂಡನಿಗೋಸ್ಕರ ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡೆ. ಇವತ್ತು ಅವನೇ ನನಗೆ ಬೆಲೆ ಕೊಡ್ತಾ ಇಲ್ಲ. ನಾನೇನಾದರೂ ದುಡುಕಿ ತಪ್ಪು ಮಾಡಿದ್ನಾ? ಆಗ್ತಾ ಇರೋ ಅನಾಹುತಗಳಿಗೆಲ್ಲ ನಾನೇ ಕಾರಣನಾ? ಇಲ್ಲ, ಮಗುನ ಎತ್ಕೊಂಡು ನಾನು ಓದ್ತೀನಿ.
ಇಲ್ಲಿರಲ್ಲ ನಾನು, ಇಲ್ಲಿರೋಕ್ಕೆ ಇಷ್ಟ ಇಲ್ಲ ನನಗೆ. ಇವರೆಲ್ಲ ಆ ಹೆಜ್ಜೆ ಎತ್ಕೊಂಡು ಹೋಗಲಿ, ನಾನಂತೂ ಒಂದು ನಿಮಿಷ ಈ ಮನೆ ಒಳಗಿರಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ ಬಿಡು, ನನ್ನ ಮಗುನ ಎತ್ಕೊಂಡು ನಾನು ಮನೆಗೆ ಓದ್ತೀನಿ. ನನ್ನ ಗಂಡನಿಗೋಸ್ಕರ ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡೆ, ನನ್ನ ತಂಗಿನ ಎದುರಾಕೊಂಡೆ. ಹಾಂ, ಇವತ್ತು ನನ್ನ ಗಂಡನೇ ನನ್ನನ್ನು ಬೇಡ ಅಂತವನ. ಶಾನ್ಭಗ್ರೆ, ರಾಮಣ್ಣ ರಾಮಣ್ಣ ಬಾಪ. ಯಾಕೆ ಶಾನ್ಭಗ್ರೆ, ಏನಾಯ್ತು? ಯಾರವರು? ಅವರ ನಮ್ಮ ಬೀಗ್ತಮ್ಮನು, ನಮ್ಮ ಮೊಮ್ಮಗಳವ್ರ ಅತ್ತೆ. ಬಾ. ಯಾಕೋ ರಾತ್ರಿಯಿಂದ ತಳಮಳ ಒಂಥರ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅದಕ್ಕೆ ಫೋನ್ ಮಾಡಿದ್ನಿ, ನೀವು ಫೋನ್ ಎತ್ತಿಲ್ಲ. ಒಂದಕ್ಕೆ ಹೋಗ್ಬಿಟ್ಟೆ ಬಂದ್ಬಿಡಂತಾರೆ, ಎಷ್ಟು ದೂರ ಹೋಗ್ಬೇಕು ಅಂತ ಬಂದ್ಬಿಟ್ಟೆ. ಮನೆ ಹತ್ರ ನೋಡಿದ್ರೆ ಇದೆಲ್ಲ ಹಾಂ, ಯಾಕೋ ನನ್ನ ಟೈಮೇ ಸರಿಯಿಲ್ಲಪ್ಪ ರಾಮಣ್ಣ. ಯಾಕಂಗಂತೀರಾ? ಹಾಂ, ನೀವು ನಮ್ಮಂಥವ್ರಿಗೆಲ್ಲ ಧೈರ್ಯ ಹೇಳ್ಬೇಕು. ಹುಟ್ಟು ಸಾವು ಎಲ್ಲ ನೋಡಿರೋರು ನೀವು, ಧೈರ್ಯ ಹೇಳ್ಬೇಕು. ಹುಟ್ಟು ಸಾವು ಮಾಮೂಲಿನೇ. ಬಿಡು, ನಮ್ಮಂಥ ವಯಸ್ಸಾಗಿರೋರು ಹೋದ್ರೇನೋ ಇದ್ರೇನೋ, ವಯಸ್ಸು ಮಕ್ಕಳು ಇರಲಿ. ಆದರೆ ನಮ್ಗೊಂದು ಸಮಸ್ಯೆ ಆಗ್ಬಿಟ್ಟದಪ್ಪ ರಮಣ. ಏನು ಶಾನ್ಭಗ್ರೆ, ಸತ್ತೋಗೋರಲ್ಲ ಅವರು, ಅವ್ರ ಮಗನು ನಮ್ಮ ಮೊಮ್ಮಗಳು ಯಜಮಾನ್, ಅಂದರೆ ನನ್ನ ಮೊಮ್ಮಗನು. ಆ ಹುಡುಗನ್ಕ ತಲೆ ಕೇಟು ಬಿತ್ತು, ಜ್ಞಾನ ಇಲ್ದಿರ ಆಸ್ಪತ್ರೆಗೆ ಅವನೇ. ಇವಾಗ ನಾವು 3 ದಿವಸದಿಂದ ಆಸ್ಪತ್ರೆಗೆ ಇದ್ರಿ. ಈ ಅಮ್ಮನ ಅಪ್ಪನ ಹುಡ್ಕೊಂಡು ಇಲ್ಲಿಗೆ ಬಂದವಳೆ, ಕೂತಿತ್ತವೆ, ಪ್ರಾಣ ಹೋಗ್ಬಿಟ್ಟದೆ. ಓಹೋ, ಎಂಥ ಒಳ್ಳೆ ಸಾವು. ಹಾಂ, ಇವಾಗಿನ ಕಾಲದಾಗೆ ನರಳ್ತಾರೆ ಮನೆಯವರೆಲ್ಲನೂ. ಚೀತು ಯಾವಾಗಪ್ಪ ಇದ್ರ ಪ್ರಾಣ ಹೋಗ್ತದೆ ಅಂತ ಮಲ್ಕೊಂಡಿತ್ತವೆ, ಎಲ್ಲ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಬೇಜಾರು ಮಾಡಿ. ಎಂಥ ಒಳ್ಳೆ ಸಾವು. ಮಹಾತ ಇದು ನಮ್ಮಮ್ಮಂದು. ದೇವ್ರಕ್ಕ ಒಂದು ಹೂವು ಹೆಚ್ಚಾಗಿ ಹಾಕ್ಬಿಟ್ಟು ಬಂದವಳೆ. ನೀನು ಹೇಳೋದಿರೋ ಸತ್ಯವಾದ ಮಾತು. ನಾವು 3 ದಿವಸದಿಂದ ಆಸ್ಪತ್ರೆಗೆ ನೋಡ್ತಾ ಇದ್ದೀರಿ, ಎಲ್ಲ ಈ ಅಮ್ಮನ ವಯಸ್ಸಿನವ್ರೆ ತಂದು ಹಾಕ್ಬಿಟ್ಟವ್ರೆ, ನರ್ಸುಗಳು ನೋಡ್ಕೊಳ್ತಾರೆ. ಇವರ ಹೂವು ಅಂದಾಗ ಬಂದು ಅದೇನೋ ಮಾತ್ರೆ ಕೊಡ್ತಾರಪ್ಪ, ಅಷ್ಟೇ ತಿರ್ಗಾ ನಿದ್ದೋತಾಯ್ತಾರೆ ಅವರು. ತಿರ್ಗಾ ಎದ್ದಾಗ ತಿರ್ಗಾ ಏನೋ ಮಾತ್ರೆ ಕೊಡ್ತಾರೆ, ತಿರ್ಗಾ ನಿದ್ದೋತಾರೆ. ಏನಮ್ಮ ಇವರು ಮಕ್ಕಳು ಮರಿ ಯಾರೂ ಇಲ್ಲ ಅಂತ ನಾನು ಕೇಳಿದ್ನೆ. ಇಲ್ಲ ತಾತ, ಅವರೆಲ್ಲ ಕೆಲ್ಸಗಳಾಗಿರ್ತಾರೆ, ನಮಗೆ ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ, ನಾವು ಇವ್ರನ್ನ ನೋಡ್ಕೊಂತೀರಿ ಅಂತದ್ದು. ಪುಣ್ಯ ಮಾಡೋಳಪ್ಪ. ಇಂಥ ಸಾವು ಯಾಕೆ ಬರ್ತದೆ? ಹಾಂ, ಅದೆಲ್ಲ ಇವಾಗ ಸಮಸ್ಯೆ. ಮಗನ ಬರಬೇಕು ಇವಾಗ, ತಾಯಿ ಮಗನ ನೋಡಬೇಕು, ಒಂದಿಡಿ ಮಣ್ಣು ಕೊಡಬೇಕು. ಡಾಕ್ಟ್ರು ಕೇಳಿದ್ರೆ ಇಲ್ಲ, ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ ಅಂತಾರೆ. ಇವಾಗ ತಂಗಿ ಬಂದವಳೆ, ಅಪ್ಪನ ತಂಗಿ ನಮ್ಮ ಅಣ್ಣನ ಕರೆಸ್ರಿ ಅಂತಾಳೆ. ನಾವು ಕಾಲು ಕೇಟು ಬಿದ್ದದೆ ಅಂತ ಹೇಳ್ಬಿಟ್ಟಿದ್ದೀರಿ. ನಾನು ಅಂದಿಲ್ಲಪ್ಪ, ಯಾರಂದ್ರೋ ಏನೋ ತಿಳಿದೋ, ಕಾಲಕ್ಕೆ ತಾನೇ ಏಟು ಬಿದ್ದಿರೋದು, ಕರೆಸ್ರಿ ಇವಾಗ ನಮ್ಮ ಅಣ್ಣನ ಅಂತ ಹೇಳ್ತವಳೆ. ನನಗೆ ಈ ಕಟ್ಟಿಗೆ ಸಿಕ್ಕಾಕೊಂಡಿದ್ದೀನಿ. ನಮ್ಮ ಅಣ್ಣ ಬರೋವರೆಗೂ ನಾನು ನಮ್ಮ ಅಮ್ಮನ ಎತ್ತಕ್ಕೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಾವಳೆ. ಓ, ಹಿಂಗೆ ಸಮಸ್ಯೆ. ಹೂನಪ್ಪ ರಾಮಣ್ಣ, ಇದೇ ಸಮಸ್ಯೆ. ನಾನು ಏನಪ್ಪ ಮಾಡಲಿ? ಜ್ಞಾನ ಇಲ್ದಿರೋ ಹುಡುಗನ ಕರ್ಕೊಂಬಂದು ನಾನು ಏನು ಮಾಡಲಿ? ನೀನೇ ಹೇಳಪ್ಪ. ನಾನು ಏನು ಮಾಡಲಿನಪ್ಪ, ಏನು ಮಾಡಲಿ ಹೇಳು? ಅದಕ್ಕೆ ಆ ಹುಡುಗಿನ ಒಳಗೆ ಕರೆಸ್ಬಿಟ್ಟು ಮಾತಾಡೋಣ ಅಂತ ಅನ್ಕೊಂತ ಇದ್ದೀನಿ. ರಾಮು, ಅವ ಎಮ್ಮನ್ ಕೂಗಪ್ಪ. ಅಕ್ಕ ಪದ್ಮಕ್ಕ, ಬಾಕ ಇಲ್ಲಿ. ಏನಣ್ಣ? ಬಾಯಿಲಿ, ಹಂಗೆ ಹೋಗಿ ಬಾಯಿಲಿ. ಬತ್ತಾಳು ನೋಡ, ಆ ಹುಡುಗಿನೇ ನಮ್ಮ ಬೀಗ್ರ ಮಗಳು. ಅಲ್ರಣ್ಣ, ನಮ್ಮ ಅಣ್ಣನ ಕರ್ಕೊಂಬರಕ್ಕೆ ಹೋಗಕ್ಕೆ ಇನ್ನೂ ಏನು ವ್ಯವಸ್ಥೆ ಮಾಡಿಲ್ಲ ನೀವು? ಹಾಂ, ಯಾಕಣ್ಣ ಹಿಂಗೆ ನಿಂತಿದ್ದೀರಿ? ಹೋಗಿ ನಮ್ಮ ಅಣ್ಣನ ಕರ್ಕೊಂಬ ಹೋಗ್ರಣ್ಣ. ನೋಡಮ್ಮ, ನಾವು ಹೇಳೋ ಮಾತ್ರ ಅಷ್ಟು ಕೇಳಮ್ಮ. ಏನು ಹೇಳ್ತೀರಾ ನೀವು? ಏನು ಹೇಳ್ತೀರ ಹೇಳು? ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಬೇಡ? ನೋಡಮ್ಮ, ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು, ಸಿಕ್ಕುದು ಅಂತ ನಾವು ಯಾರೂ ಹೇಳ್ತಾ ಇಲ್ಲ, ಆಯಿತಾ? ಇವಾಗ ನಿಮ್ಮ ಅಣ್ಣನಿಗೆ ತಲೆಗೆ ಏಟು ಬಿದ್ದುಬಿಟ್ಟದೆ, ಅವ್ರಿಗೆ ಜ್ಞಾನ ಇಲ್ಲ, ಆಸ್ಪತ್ರೆಗೆ ಅವರೇ. ಜ್ಞಾನ ಇಲ್ದವ್ರನ್ನ ಇಲ್ಲಿ ಕರ್ಕೊಂಬಂದು ಏನಮ್ಮ ಮಾಡೋದು? ಏನು, ನಮ್ಮ ಅಣ್ಣಕ್ಕೆ ತಲೆ ಏಟ್ ಬಿದ್ದದ? ಹೆಂಗೆ ಏಟ್ ಬಿತ್ತು? ಅದು ಆಕ್ಸಿಡೆಂಟ್ ಆದಾಗ ತಲೆಗೆ ಏಟ್ ಬಿತ್ತದಮ್ಮ. ಅಲ್ಲ, ನಿಮ್ಮ ಮಗಳು ಚೆನ್ನಾಗವಳೆ, ನಮ್ಮ ಅಣ್ಣಕ್ಕೆ ಅದಂಗೆ ಏಟ್ ಬಿತ್ತು? ನಿಮ್ಮ ಮಗಳು ಚೆನ್ನಾಗಿ ಅವಳಲ್ಲ ನೋಡಿ, ಏನೋ ಗಾಯ ಆಗದ? ನಮ್ಮ ಅಣ್ಣಕ್ಕೆ ಅದಂಗೆ ಏಟ್ ಬಿತ್ತು? ಏನೋ ಇಲ್ಲಿ ನೀವೇನೋ ಮಾಡಿದ್ರಿ ನಮ್ಮ ಅಣ್ಣ ಒಟ್ನಾಗ. ನಮ್ಮ ಅಣ್ಣ ಭೂಮಿ ಮೇಲಿಲ್ಲ, ನೀವೆಲ್ಲ ನಮ್ಮ ಅಣ್ಣಗೆ ಒಂದು ಗತಿ ಕಾಣಿಸಿದ್ದೀರಾ. ಅಯ್ಯೋ, ಹಂಗೆಲ್ಲ ತಪ್ಪು ತಿಳ್ಕೊಂಬೇಡಮ್ಮ. ನಿಮ್ಮ ಅಣ್ಣಗೆ ನಾವೇನು ತೊಂದರೆ ಮಾಡಿಲ್ಲಮ್ಮ, ನಾವೇನು ಮಾಡಿಲ್ಲಮ್ಮ, ಅಂಥ ಜನ ಅಲ್ಲಮ್ಮ ನಾವು. ನಿಮ್ಮ ಅಣ್ಣಗೆ ತಲೆಗೆ ಏಟು ಬಿದ್ದುಬಿಟ್ಟೈತಮ್ಮ, ಅದಕ್ಕೋಸ್ಕರ ನಿಮ್ಮ ಅಣ್ಣಗೆ ಜ್ಞಾನ ಇಲ್ಲ. ನೋಡಮ್ಮ, ಎಷ್ಟೊತ್ತನ ಹಿಂಗೆ ಇಕ್ಕೊಂಡಿರೋದು ತಪ್ಪಮ್ಮ. ಇವಾಗ ನಿಮ್ಮೂರಾಗೆ ಅಂತಂದ್ರಲ್ಲ, ನಿಮ್ಮೂರಾಗೆ ಮಣ್ಣು ಮಾಡೋಣ ಅಂತ ಎತ್ಕೊಂಡು ಹೋಗೋಣಮ್ಮ. ಮಾಡೋ ಕೆಲಸ ಎತ್ಕೊಂಡು ಹೋಗೋಣ, ಆಗೋ ಕೆಲ್ಸಗಳು ಆಗ್ಬಿಡ್ಲಿ. ನಿಮ್ಮ ಅಣ್ಣಗೆ ತಲೆಗೆ ಏಟು ಬಿತ್ತದಮ್ಮ. ನಮ್ಮ ಮಾತು ಕೇಳಮ್ಮ, ನಾವು ಸುಳ್ಳು ಹೇಳ್ತಾ ಇಲ್ಲಮ್ಮ. ಅಂಥ ಜನ ಅಲ್ಲಮ್ಮ ನಾವು, ಅಂಥ ಜನ ಅಲ್ಲ. ನೋಡಮ್ಮ, ಶಾನ್ಭಗ್ರು ಒಳ್ಳೆಯವರು, ದೇವ್ರಂಥ ಮನುಷ್ಯರು. ಹಾಂ, ನಿಮ್ಮ ಅಣ್ಣ ಬರೋಕ್ಕಾಗಲ್ಲಮ್ಮ, ಜ್ಞಾನ ಇಲ್ಲಮ್ಮ. ನಿಮ್ಮ ಅಣ್ಣಗೆ ತಲೆಗೆ ಏಟು ಬಿಟ್ಬಿಟ್ಟದೆ. ಹೌದೇನೋ, ತಲೆಗೆ ಏಟ್ ಬಿತ್ತದ ಹಂಗಾದ್ರೆ? ಹೆಂಗ್ ಬಿತ್ತು? ಅದೆಲ್ಲ ಆಮೇಲೆ ಮಾತಾಡೋಣಮ್ಮ, ಮಾತಾಡೋಣ. ಇವಾಗ ಫಸ್ಟ್ ಆಗೋ ಕಾರ್ಯನ ನೋಡೋಣ. ನಿಂಗೆ ಗಲಾಟೆ ಮಾಡಬೇಡಮ್ಮ. ನಾವು ಕೆಟ್ಟೋರಲ್ಲಮ್ಮ, ಒಬ್ರು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀರಿ, ಒಬ್ರು ಪ್ರಾಣ ತೆಗೆಂತ ಅಷ್ಟು ಕೆಟ್ಟೋರು ನಾವಲ್ಲಮ್ಮ. ಅರ್ಥ ಮಾಡ್ಕೊಂಬ ನಮ್ಮನ್ನ. ಏನೋ ನಮ್ಗೊಂಚೂರು ಆಧಾರ ಮಾಡಿಕೊಡ್ರಿ. ಆಧಾರ ಹಂಗಂದ್ರೆ ಏನಮ್ಮ? ಹಾಂ, ಎಲ್ಲ ಕಾರ್ಯಕ್ಕೂ ನಾವೇ ದುಡ್ಡು ಹಾಕ್ತಿರಮ್ಮ. ನೀನೇನು 1 ರೂಪಾಯಿ ಖರ್ಚು ಮಾಡಬೇಡ. ಅದೆಲ್ಲ ಅಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಇವಾಗ, ಅದಕ್ಕೆಲ್ಲ ಹಾಕಕ್ಕ. ಏನೋ ಒಂದಷ್ಟು ಜಮೀನು, ಏನೋ ಒಂದಷ್ಟು ದುಡ್ಡು ಆಧಾರ ಮಾಡಿಕೊಡ್ರಿ. ದುಡ್ಡೇನು ಬೇಡ ನಂಗೆ.
ಒಂದಷ್ಟು ಜಮೀನೇ ನಿಮ್ಮೂರಾಗ ಕೊಟ್ಬಿಟ್ರಿ ನಂಗೆ ಒಂದಷ್ಟು ಜಮೀನು. ಓ ಒಳ್ಳೆ ಹೆಂಗ್ಸತ್ತು ನೀನು. ಅಲ್ಲ ಸಾವನ್ ಮನೆಗೆ ಬಂದು ನಂಗೆ ದುಡ್ಡು ಕೊಡೋದು ಜಮೀನು ಕೊಡು ಅಂತೀಯಲ್ಲ ನೀನು. ಹಾಂ ಒಳ್ಳೆ ಹೆಂಗ್ಸು ನೀನು. ನಾನೇನು ಕೋಟಿಗಳು ಎಕ್ರೆಗಳು ಕೇಳ್ತಾ ಇಲ್ಲ. ಏನೋ ಒಂದು 2 ಎಕರೆನೋ 3 ಎಕರೆನೋ 4 ಎಕರೆನೋ ಜಮೀನು ಮಾಡಿಕೊಟ್ರಿ. ನಮ್ಮ ಅಮ್ಮನಿದ್ದಿದ್ರೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಳು. ಇವಾಗ ನನ್ನ ತಾಯಿನೂ ಕಳ್ಕೊಂಡು ಬೇಕಾರಿ ಹಾಕ್ಬಿಟ್ಟಿದ್ದೀನಿ. ಏನು ಬೇಕು ಕೇಳಮ್ಮ, ನೀನು ನಮ್ಮನೆ ಮಗುನೆ ಕೊಡೋಣ. ಒಂದು 4 ಎಕರೆ ಜಮೀನು ಮಾಡಿಕೊಟ್ರಿ ನನ್ನ ಹೆಸ್ರುಗ. ಆಯ್ತಮ್ಮ, 4 ಎಕರೆ ತಾನೆ, ಅದ್ರ ಜೊತೆಗೆ ಇನ್ನೂ 1 ಎಕರೆ ಹಾಕಿ 5 ಎಕರೆ ಜಮೀನು ಮಾಡಿಕೊಡ್ತೀನಿ. ನಮ್ಮನೆ ಮಗುನೆ ನೀನು, ಆಯ್ತಾ? ಮಾಡಿಕೊಡ್ತೀನಿ. ಸುಮ್ಮನೆ ನೋವು ತಿನ್ಬೇಡಮ್ಮ, ನಮಗೂ ನೋವದೆ. 3 ದಿವಸದಿಂದ ನಿಮ್ಮ ಅಣ್ಣನ ಹಾಕೊಂಡು ನಾವು ಆಸ್ಪತ್ರೆಗೆ ಇದ್ದೀರಮ್ಮ, ಇವಾಗೆ ಬಂದಿದ್ದು. ಇಲ್ಲಾಂದಿದ್ರೆ ಬರ್ತಾನೆ ಇರಲಿಲ್ಲ. ಏನು ಮಾಡೋಕ್ಕತ್ತದಮ್ಮ, ಟೈಮು ಏನೂ ಮಾಡೋಕ್ಕಾಗಲ್ಲ. ನಿಂಗೇನೋ ಒಂದು 5 ಎಕರೆ ಜಮೀನು ತಾನೆ, ನಾನು ಕೊಡ್ತೀನಮ್ಮ, ಸರಿನಾ? ಆಯ್ತು, ನೀವೆಲ್ಲ ಇಷ್ಟು ಕೇಳ್ಕೊಂಡ್ರಲ್ಲ, ಒಪ್ಕೊಂತೀನಿ ಬಿಟ್ಟು. ಆಯ್ತು, ಎತ್ಕೊಂಡು ನಡೀರಿ. ಶಾನ್ಭಗ್ರೆ ಹೊರಡೋಣ? ಹ್ಞೂ ನಡಿಯಪ್ಪ. ಅದೇ ಈ ಹುಡುಗಿನ ಒಪ್ಸೋಣ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕವನು ಕೃಷ್ಣನ ಕಳಿಸಿದ್ದೀನಿ. ಅಲ್ಲಿ ಕುಣಿಕೊಂದು ವ್ಯವಸ್ಥೆ ಮಾಡ್ರಪ್ಪ ಅಂತ ಮಾಡಿರ್ತಾರೆ. ನಡೀರಪ್ಪ ರಮಣ. ಟಂಪನೂ ಮಾತಾಡಿದ್ದೀರಿ. ಟಂಪನ ಕಿಕ್ಕೊಂಡು ಗಾಡಿಗಳಾಗ ಬರೋರು ಗಾಡಿಗಳಾಗ ಬರಲಿ, ನಾವೆಲ್ಲ ಟಂಪುಗಳಾಗ ಕಾರುಗಳಾಗ ಎಲ್ಲ ಹೊರಟ್ಬಿಡೋಣ. ಹಾಂ ಸರಿ, ಬರ್ರಿ ಹೋಗೋಣ, ಬರ್ರಿ. ನಡೀರಪ್ಪ ರಾಮ ಶಂಕರ. ತಾತ ಇದು ಯಾಕೋ ನಂಗೆ ಕಿಡಿಸ್ತಾ ಇಲ್ಲ ತಾತ. ಏನಮ್ಮ? ಏನು ಜಮೀನ್ಗೋಸ್ಕರ ನೋಡ್ದ ಹೆಂಗೆ ನಾಟ್ಕೊಳ್ತಾಳೆ. ಇದು ಯಾಕೋ ನಂಗೆ ಹಿಡಿಸಿಲ್ಲ. ಸಾವನ್ ಮನೆಗೆ ಜಮೀನು ಬೇಕು ದುಡ್ಡು ಬೇಕು ಅಂತೇಳಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ, ಕಾಲ ಇರೋದೇ ಹಂಗೆ. ಇದರ ಮೇಲಮ್ಮ ಒಬ್ಬೊಬ್ಬರು ಮನೆಗಳಾಗ ಪ್ರಾಣಿಗಳು ತಕ್ಕಂತಾರೆ, ಒಡೆದ್ಲಾಡ್ಕೊಂತಾರೆ. ನಾವು ಕಣ್ಣಾಗ ನೋಡಿರೋದು ಅಮ್ಮ. ಇವಾಗ ಆಗೋ ಕೆಲಸ ಆಗಲಿ ಬಾ. ಮುಂದೆ ನಿಮ್ಮ ಯಜಮಾನ ಸುಧಾರಿಸೋದು ಹೆಂಗೆ ಅಂತ ಆಲೋಚನೆ ಮಾಡಬೇಕು. ಅದಕ್ಕೆ ಒಂಚೂರು ಅಷ್ಟು ಟೈಮ್ ಸಿಕ್ಕಲಿ. ಬರ್ರಿ ನಡೀರಿ, ಆಗೋ ಕೆಲಸ ಆಗಲಿ. ಆದ್ರೂ ಇದು ಏನೋ ಸರೋಗಿಲ್ಲ ಮಾವ ನಂಗೆ. ಏನು ಮಾಡೋಕ್ಕಾಗಲ್ಲಮ್ಮ, ನಡೀರಮ್ಮ. ಏನು ಮಾಡೋಕ್ಕಾಗ್ತದೆ?